ಹಾಯ್ ಹಲೋ ನಮಸ್ಕಾರ. ಜ್ಯೋತಿಸ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಡೇ ಇರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಮಂಗಳೂರು ಬನ್ಸ್ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋಕ್ಕೆ ಏನು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನಾನಿಲ್ಲಿ 2 ಪಚ್ಚೆ ಬಾಳೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿರೋದು ತೊಗೊಳ್ಳಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಮೈದಾ ತೊಗೊಂಡಿದ್ದೀನಿ. ಮೈದಾ ಅಥವಾ ಗೋಧಿ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ಬೇಕಿದ್ರೂ ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಹಾಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಸೋಡಾ ತೊಗೊಂಡಿದ್ದೀನಿ ಮತ್ತು ಜೀರಿಗೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಈ ರೀತಿ ಬಾಳೆಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ಬೋದು, ಆದರೆ ಮಿಕ್ಸಿಲಿ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. 3 ರಿಂದ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ನೀರಾಗುತ್ತೆ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ ಈ ರೀತಿಯಾಗಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗಿತಾಯಿದ್ದೀನಿ. ನೋಡಿ ಈ ರೀತಿ ಪೇಸ್ಟ್ ಬಂದಿದೆ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಹಾಗೆ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕಡಿಮೆ ತೊಗೋಬೋದು. ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಓಕೆ, ಇದಕ್ಕೆ ಮೈದಾ ಸೇರಿಸ್ಕೊಳ್ಳೋಣ. ಗೋಧಿ ಹಿಟ್ಟು ಸಹಿತ ಹಾಕಿ ಮಾಡ್ಬೋದು, ಆದರೆ ಮೈದಾ ಹಾಕಿದಷ್ಟು ಚೆನ್ನಾಗಿ ಬರೋದಿಲ್ಲ. ನೀವು ಬೇಕಿದ್ದರೆ ಮೈದಾ ಮತ್ತು ಗೋಧಿ ಹಿಟ್ಟನ್ನು ಎರಡು ಸಮ ಪ್ರಮಾಣದಲ್ಲಿ ಸೇರಿಸಿನೂ ಮಾಡ್ಬೋದು. ನೋಡಿ ಈ ರೀತಿ ಚೆನ್ನಾಗಿ ಕಲಸಿ. ನಾನು ತೊಗೊಂಡಿರೋ ಅಳತೆಯಲ್ಲಿ ಮಾಡಿದರೆ 12 ಬನ್ಸ್ ಮಾಡ್ಬೋದು. ಒಂದು ಇಬ್ಬರಿಗಾಗೋಷ್ಟು ಮಾಡಿದ್ದೀನಿ ಅಷ್ಟೇ ನಾನು. ನೀವು ಜಾಸ್ತಿ ಜನ ಇದ್ದೀರಾ ಅಂದರೆ ಬಾಳೆಹಣ್ಣು, ಮೊಸರು ಮತ್ತು ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಕಲಸಿ. ಬಾಳೆಹಣ್ಣು ಮತ್ತು ಸಕ್ಕರೆ ಹಾಕಿರೋದ್ರಿಂದ ಇದು ನೀರು ಬಿಡ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ಇಷ್ಟೇ ಮೈದಾ ಹಿಟ್ಟು, ಇಷ್ಟೇ ಗೋಧಿ ಹಿಟ್ಟು ಹಾಕಬೇಕು ಅಂತ ಏನಿಲ್ಲ. ನೀವು ಪೇಸ್ಟನ್ನು ಅಳತೆ ಪ್ರಕಾರವಾಗಿ ಮಾಡಿದರೆ ಸಾಕು. ಆ ಪೇಸ್ಟಿಗೆ ತಕ್ಕಂತೆ ಹಿಟ್ಟು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಗಟ್ಟಿಯಾಗಿ ನಾದಿದರೆ ಆಯಿತು. ನೋಡಿ ಈ ರೀತಿ. ಸ್ಪೂನಿಗೆಲ್ಲ ಇದು ಸರಿ ಹೋಗೋದಿಲ್ಲ, ಹಾಗಾಗಿ ನಾನು ಕೈಯಲ್ಲೇ ನಾದ್ತಾ ಇದ್ದೀನಿ. ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ಓಕೆ, ನೋಡಿ ಇವಾಗ ಹಿಟ್ಟು ಕಲಿಸಿದ್ದಾಗಿದೆ. ಇದು ಒಂದು 7 ರಿಂದ 8 ಗಂಟೆ ನೆನಿಬೇಕು. ನೀವು ರಾತ್ರಿ ಊಟ ಮಾಡಿ ಮಲಗುವಾಗ ಈ ಹಿಟ್ಟನ್ನು ಕಲಸಿಟ್ಟು ಬೆಳಗ್ಗೆ ಎದ್ದು ಬನ್ಸ್ ರೆಡಿ ಮಾಡ್ಕೋಬೋದು. ನೋಡಿ ಈ ರೀತಿ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಹಚ್ಚಿ ನೆನೆಯಕ್ಕೆ ಇಡ್ತಾ ಇದ್ದೀನಿ. ನೋಡಿ ಇವಾಗ ಇದು ಒಂದು 7 ರಿಂದ 8 ಗಂಟೆ ನೆಂದಿದೆ. ಹಾಗೆ ನಾನಿವತ್ತು ಈ ಬನ್ಸ್ ಜೊತೆ ತರಕಾರಿ ಸಾಗು ಮಾಡ್ತಾಯಿದ್ದೀನಿ. ಈ ಸಾಗು ಮಾಡೋದಕ್ಕೆ ಏನು ಬೇಕು ಅಂತ ನೋಡ್ಕೊಂಬರೋಣ. 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 2 ಟೊಮೊಟೊ, 2 ಕ್ಯಾರೆಟ್ ಕಟ್ ಮಾಡಿರೋದು, ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ಹಾಗೆ 2 ಆಲೂಗಡ್ಡೆನ ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಿಗೆ ಹಾಕಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ಈ ರೀತಿ ನೈಟೇ ಬಟಾಣಿನ ನೀರಲ್ಲಿ ನೆನೆಸಿ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಸಾಸಿವೆ, ಪುಟಾಣಿ, ಅರಿಶಿಣ ಪುಡಿ, 1 ಇಂಚಿನಷ್ಟು ಶುಂಠಿ ಮತ್ತು 7 ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಮಸಾಲೆಗೆ 3 ಲವಂಗ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಪಲಾವ್ ಎಲೆ, 1 ಸ್ಟಾರ್ ಅನಿಶ್ ಮತ್ತು 1 ಏಲಕ್ಕಿ ತೊಗೊಂಡಿದ್ದೀನಿ. ಚಿಕ್ಕದಾಗಿರೋ 2 ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಪುಟಾಣಿ, ತೊಳೆದಿಟ್ಟಿರೋ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ತಾ ಇದ್ದೀನಿ. ಹಾಗೆ ಆವಾಗಲೇ ಸ್ವಲ್ಪ ಹಸಿ ಕೊಬ್ಬರಿದು ಸ್ಕಿಪ್ ಆಗಿದೆ, ಇಲ್ಲಿ ಹಸಿ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಹಸಿ ಕೊಬ್ಬರಿ ಹಾಕಿದ್ರೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಶುಂಠಿ, ಹಾಗೆ 7 ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಪಲಾವ್ ಎಲೆನ ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಮತ್ತು ಚಕ್ಕೆ, ಲವಂಗ, ಸ್ಟಾರ್ ಅನಿಶ್ ಮತ್ತು ಏಲಕ್ಕಿ, ಹಾಗೆ ಕೊತ್ತಂಬರಿ ಕಾಳನ್ನು ಹಾಕಿ ನಾನಿವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತೀನಿ. ನೋಡಿ
ಈ ರೀತಿಯಾಗಿದೆ. ನಾನಿವಾಗ ಸಾಗು ಮಾಡೋದಕ್ಕೆ ಗ್ಯಾಸ್ ಹಚ್ಚಿ ಕುಕ್ಕರ್ ಇಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಹಾಗೆ ಕರಿಬೇವು ಸೊಪ್ಪಿದ್ರೆ ಕರಿಬೇವು ಸೊಪ್ಪು ಹಾಕಿ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಕಲರ್ ಚೇಂಜ್ ಆಗಿದೆ. ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಬೀನ್ಸ್ ಸೇರಿಸ್ತಾ ಇದ್ದೀನಿ, ಹಾಗೆ ಕಟ್ ಮಾಡಿ ಬೀಜ ಎಲ್ಲ ತೆಗೆದಿರೋ ಟೊಮೊಟೊ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ನೆನೆಸಿಟ್ಟಿರೋ ಬಟಾಣಿ ಹಾಕ್ತಾ ಇದ್ದೀನಿ. ಬಟಾಣಿ ಇರಲೇಬೇಕು ಈ ಸಾಗುಗೆ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಯೂಸ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿವಾಗ ಇದಕ್ಕೆ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿರೋ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿರೋ ಆಲೂಗಡ್ಡೆನ ನೀರಿಗೆ ಹಾಕೋದ್ರಿಂದ ಆಲೂಗಡ್ಡೆ ಕಪ್ಪಾಗೋದಿಲ್ಲ. ಇವಾಗ ಇದನ್ನು ಎಣ್ಣೆಯಲ್ಲಿ ಎಲ್ಲ ತರಕಾರಿನೂ ಚೆನ್ನಾಗಿ ಈ ರೀತಿ ಹುರ್ಕೊಳ್ಳಿ. ಈ ರೀತಿ ತರಕಾರಿನ ಎಣ್ಣೆಲಿ ಹುರಿಯೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ, ಒಂದು 2 ನಿಮಿಷ ಇದನ್ನು ಈ ರೀತಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ತರಕಾರಿ ಕಲರೆಲ್ಲ ಚೇಂಜ್ ಆಗಿದೆ. ನೋಡಿ, ಇವಾಗ ಇದಕ್ಕೆ ನಾನು ರುಬ್ಬಿಟ್ಟಿರೋ ಮಸಾಲ ಸೇರಿಸ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸಾಗು ತುಂಬ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮಸಾಲೆ ಕೆಳಗಡೆ ಏನಾದರೂ ಕೂತಿದ್ರೆ ಸೀದೋಗೋ ಚಾನ್ಸ್ ಇರುತ್ತೆ. ಹಾಗೆ ನಾನು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ, ಉಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲನೂ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು 1-2 ವಿಜಿಲ್ ಆದರೆ ಆಯಿತು, ಸಾಗು ರೆಡಿಯಾಗುತ್ತೆ. ಹಾಗೆ ಇವಾಗ ಬನ್ಸ್ ಹಿಟ್ಟನ್ನು ನೋಡೋಣ. ಇದೀಗ 8 ಗಂಟೆ ನೆಂದಿದೆ. ನೋಡಿ, ತುಪ್ಪ ಹಚ್ಚಿಟ್ಟಿರೋದ್ರಿಂದ ಡ್ರೈ ಆಗಿಲ್ಲ, ಎಷ್ಟು ಸ್ಮೂತಾಗಿದೆ. ಇದೀಗ ಮತ್ತೊಮ್ಮೆ ಹಿಟ್ಟನ್ನು ನಾದ್ಕೊಳ್ಳೋಣ. ನೋಡಿ, ಸಾಫ್ಟಾಗಿ ಬಂದಿದೆ ಹಿಟ್ಟು. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ನಾದಿದ್ದಾಗಿದೆ. ನಾನಿವಾಗ ಇದನ್ನು ಉಂಡೆ ಮಾಡ್ಕೊತೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ತೆಗಿಬೋದು. ನಾನಿಲ್ಲಿ ಚಪಾತಿ ಹಿಟ್ಟಿನ ಸೈಜಲ್ಲಿ ತೆಗಿತಾ ಇದ್ದೀನಿ. ನೋಡಿ, ನನಗೆ ಇಲ್ಲಿ ಒಂದು 12 ಉಂಡೆ ಬಂದಿದೆ. ನಾನಿವಾಗ ಇದನ್ನು ಲಟ್ಟಿಸ್ಕೊತೀನಿ. ನೋಡಿ, ಈ ರೀತಿ ಪೇಪರ್ಗೆ ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಿಟ್ಟು ಹಚ್ಚಿ ಕೂಡ ಲಟ್ಟಿಸ್ಬೋದು. ಆದರೆ ಹಿಟ್ಟು ಹಚ್ಚಿ ಲಟ್ಟಿಸೋದ್ರಿಂದ ಎಣ್ಣೆಯಲ್ಲಿ ಹಿಟ್ಟಿನ ಪುಡಿ ಬಿದ್ದು ಎಣ್ಣೆ ಹಾಳಾಗುತ್ತೆ. ಹಾಗಾಗಿ ನಾನಿಲ್ಲಿ ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ದಪ್ಪನಾಗಿ ಲಟ್ಟಿಸಿ, ತುಂಬ ತೆಳುವಾಗಿ ಲಟ್ಸೋಕ್ಕೆ ಹೋಗಬೇಡಿ. ಈ ರೀತಿ ದಪ್ಪನಾಗಿ ಲಟ್ಟಿಸೋದ್ರಿಂದ ಬನ್ಸು ಸಹಿತ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡ್ಬೋದು, ಈ ಸೈಜ್ ಇದ್ದರೆ ಆಯಿತು. ನಾನಿಲ್ಲಿ ಒಂದು 4 ಬನ್ಸನ್ನು ಈ ರೀತಿ ಲಟ್ಟಿಸಿ ತೊಗೋತಾ ಇದ್ದೀನಿ. ನೋಡಿ, ಇದೇ ರೀತಿ ಲಟ್ಟಿಸಿ, ತುಂಬ ತೆಳುವಾಗಿ ಲಟ್ಸೋಕ್ಕೆ ಹೋಗಬೇಡಿ. ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಗ್ಯಾಸ್ ಹಚ್ಚಿ ನಾನು ಒಂದು ಬಾಳಿಗೆ ಇಡ್ತಾ ಇದ್ದೀನಿ. ನಾನು ಡೀಪಾಗಿರೋ ಬಾಳಿಗೆ ತೊಗೊಂಡಿದ್ದೀನಿ, ಯಾಕೆಂದರೆ ಎಣ್ಣೆ ಜಾಸ್ತಿ ತೊಗೊಳ್ಳೋದಿಲ್ಲ. ಅಗಲವಾದ ಬಾಳಿಗೆ ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗತ್ತೆ. ಹಾಗೆ ಇಲ್ಲಿ ಎಣ್ಣೆ ಕಾಯೋವರೆಗೂ ನೀವು ಫ್ಲೇಮ್ನ ಜಾಸ್ತಿ ಇಟ್ಟರೆ ಆಯಿತು. ಆದರೆ ಬನ್ಸನ್ನು ಹಾಕೋವಾಗ ಮೀಡಿಯಮ್ ಉರಿಯಲ್ಲಿಡಿ. ಯಾಕೆ ಅಂದರೆ ಬನ್ಸನ್ನು ದಪ್ಪವಾಗಿ ಲಟ್ಸಿರ್ತೀವಿ. ನೀವು ಜಾಸ್ತಿ ಉರಿ ಇಟ್ಟು ಕರಿತಾ ಹೋದರೆ ಬನ್ಸೆಲ್ಲ ಮೇಲ್ಗಡೆ ಸೀದು ಹೋಗುತ್ತೆ, ಹಾಗೆ ಒಳಗಡೆ ಬೆಂದಿರೋದಿಲ್ಲ. ಈ ರೀತಿ ಮೀಡಿಯಮಲ್ಲಿಟ್ಟು ಕರಿಯೋದ್ರಿಂದ ಬನ್ಸ್ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಬನ್ಸು ಉಬ್ಬಿದೆ ಕೂಡ. ನೋಡಿ, ಈ ರೀತಿ ಇನ್ನೊಂದು ಸೈಡು ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಈ ಬನ್ಸು ಬೋಂಡಾ ಬಜ್ಜಿ ಥರ ಎಣ್ಣೆ ಜಾಸ್ತಿ ತೊಗೊಳ್ಳೋದಿಲ್ಲ, ತುಂಬ ಡ್ರೈ ಅನಿಸುತ್ತೆ. ಎಣ್ಣೆಲಿ ಕರೆದಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಕೈಗೆ ಎಣ್ಣೆ ಹತ್ತೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಬನ್ಸ್ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಮತ್ತು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ನಾವು ಎಣ್ಣೆ ಹಚ್ಚಿ ಲಟ್ಸಿರೋದ್ರಿಂದ ನೋಡ್ಬೋದು ಎಣ್ಣೆ ಸಹಿತ ಎಷ್ಟು ತಿಳಿಯಾಗಿದೆ, ಎಣ್ಣೆ ಹಾಳಾಗಿಲ್ಲ. ಹಾಗೆ ನಾನು ಲಟ್ಸಿರೋ ಎಲ್ಲ ಬನ್ಸು ಇದೇ ರೀತಿ ಕರಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಬನ್ಸನ್ನು ಕರಿಯೋವಾಗ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ತಕ್ಷಣ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಬನ್ಸೆಲ್ಲ ಮೇಲ್ಗಡೆ ಕಪ್ಪಾಗಿ ಒಳಗಡೆ ಬೆಂದಿರೋದಿಲ್ಲ. ನೋಡಿ, ಇದು ಆಗಿದೆ. ಈಗ
ನಾನು ಹೇಳಿರೋ ಅಳತೆಯಲ್ಲಿ ಮಾಡಿದರೆ ಈ ರೀತಿ ಬನ್ಸು ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ತೊಗೊಂಡಿರೋ ಅಳತೆಯಲ್ಲಿ ಇಬ್ಬರಿಗೆ ಬನ್ಸಾಗುತ್ತೆ. ನೀವು ಬೇಕಿದ್ದರೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಬಾಳೆಹಣ್ಣು, ಮೊಸರು ಮತ್ತು ಸಕ್ಕರೆನೆಲ್ಲ ಹಾಕಿ ಮಾಡ್ಬೋದು. ನೋಡಿ ಇವಾಗ ಬನ್ಸ್ ರೆಡಿ ಆಯಿತು. ಹಾಗೆ ಇಲ್ಲಿ ಸಾಕು ಕೂಡ ರೆಡಿಯಾಗಿದೆ. ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಸಾಗು ತುಂಬ ತೆಳುವಾಗಿಯೂ ಇಲ್ಲ, ಗಟ್ಟಿಯಾಗಿಯೂ ಇಲ್ಲ, ಹದವಾಗಿದೆ. ನೋಡ್ಬೋದು, ಇಷ್ಟಿದ್ರೆ ಸಾಕು. ಬನ್ಸ್ಗೆ ಇದೇ ರೀತಿ ಇರಬೇಕು. ನಾನಿವಾಗ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಇದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಈ ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಸಾಗುದು ಸ್ಮೆಲ್ಲು ಚೆನ್ನಾಗಿರುತ್ತೆ. ನೋಡಿ ಇವಾಗ ಕುದೀತಾ ಇದೆ. ಒಂದ್ಸರಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಇವಾಗ ಈ ಕಡೆ ಬಿಸಿ ಬಿಸಿಯಾದ ಮಂಗಳೂರು ಬನ್ಸ್ ಕೂಡ ರೆಡಿಯಾಗಿದೆ. ನಾನಿವಾಗ ಇದನ್ನು ಸರ್ವ್ ಮಾಡ್ತೀನಿ. ನೋಡಿ ಮಂಗಳೂರು ಬನ್ಸ್ ಜೊತೆ ತರಕಾರಿ ಸಾಗು ತುಂಬ ಚೆನ್ನಾಗಿರುತ್ತೆ. ನೀವು ಸಹಿತ ಇದನ್ನು ಒಮ್ಮೆ ಟ್ರೈ ಮಾಡಿ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನೀವು ಸಹಿತ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಾಳೆ ಮತ್ತೊಂದು ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.